ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಎರಡು ಅಂದ್ರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿರುವಂತಹ ಲಿಸ್ಟ್ ನಲ್ಲಿ ಘಟಾನುಘಟಿ ನಾಯಕರ ಹೆಸರುಗಳು ಕಂಡು ಬರ್ತಾ ಇದ್ದಾವೆ. ಯಂಗ್ ಲೀಡರ್ಸ್ ಕೂಡ ಇದ್ದಾರೆ, ಹಿರಿಯ ನಾಯಕರು ಕೂಡ ಇದ್ದಾರೆ. ಫೈನಲ್ ಯಾವ ರೀತಿಯಾಗಿ ಆಗಬಹುದು? ಅಲ್ಲ, ಬೆಂಗಳೂರಿಂದ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಪ್ರತ್ಯೇಕವಾದಂತಹ ಒಂದು ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಸೀನಿಯರ್ಸ್ ಪಟ್ಟಿಯನ್ನು ಇಟ್ಟಾಗ ಜೂನಿಯರ್ಸ್ ಪಟ್ಟಿ ಎಲ್ಲ ಅಂತ ಹೇಳಿದ್ರೆ ಮತ್ತೆ ಹುಡ್ಕಾಡೋದಕ್ಕೆ ಆಗೋದಿಲ್ಲ ಅನ್ನೋವಂಥದ್ದೊಂದು. ಮತ್ತೊಂದು, ಕಳೆದ 4-5 ದಿನಗಳಿಂದಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳಷ್ಟು ಪ್ರೆಷರನ್ನು ಹಲವು ಶಾಸಕರು ಆಗ್ತಾಯಿದ್ದು. ಅದರಲ್ಲಿ ಮೊದಲನೇ ಬಾರಿ ಗೆದ್ದಂಥವರು ಕೂಡ ಹೋಗಿ ಲಾಬಿ ಮಾಡಿದ್ದಾರೆ, 2ನೇ ಬಾರಿ ಗೆದ್ದಂಥವರು ಲಾಬಿ ಮಾಡಿದ್ದಾರೆ, 3ನೇ ಬಾರಿ ಗೆದ್ದಂಥವರು ಲಾಬಿ ಮಾಡಿದ್ದಾರೆ. ಜೊತೆಗೆ 4-5 ಬಾರಿ ನಾವು ಗೆದ್ದಿದ್ರು ಕೂಡ ನಮ್ಗೆ ಅವಕಾಶಗಳೇ ಸಿಗಲಿಲ್ಲ ಅನ್ನುವಂಥವರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಲಾಬಿಯನ್ನು ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಇರುವಂತಹ ಕೆಲವೊಂದಷ್ಟು ಅನುಭವಿ ಸಚಿವರಾಗಿ ಕೆಲಸ ಮಾಡಿದಂಥವ್ರನ್ನು ಕೂಡ ಈ ಸಂಪುಟದಲ್ಲೂ ಇಟ್ಕೊಳ್ಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ. ಎಲ್ಲರನ್ನ ಹೊಸ ಮುಖಗಳನ್ನೇ ಕಟ್ಕೊಂಡು ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ಏನೂ ಕೆಲಸನೇ ಮಾಡದೆ, ಇಲಾಖೆಯಲ್ಲೂ ಸಕ್ಸಸ್ ಆಗದೆ, ಪಕ್ಷಕ್ಕೂ ಪ್ರಯೋಜನ ಇಲ್ಲದೆ ಇರುವಂತಹ ಗಿರಾಕಿಗಳನ್ನು ಇಟ್ಕೊಂಡು ಕೂಡ ಸರ್ಕಾರ ನಡೆಸಿದ್ರೆ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರೋದಿಲ್ಲ. ಪಕ್ಷ 2028ರ ಚುನಾವಣೆ ಎದುರಿಸಬೇಕಾಗಿರೋದ್ರಿಂದ ಅದಕ್ಕೂ ಕೂಡ ಪೂರಕವಾಗಿರೋದಿಲ್ಲ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಪ್ರತ್ಯೇಕವಾದಂಥ ಒಂದು ಪಟ್ಟಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನು ಆದಂತಹ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಾಗ ಅವರು ಕೂಡ ತಮ್ಮ ಪಟ್ಟಿಯನ್ನು ಕೊಟ್ಟರು. ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಭೇಟಿ ಮಾಡಿದಾಗ ಸಿದ್ದರಾಮಯ್ಯವರು ಕೂಡ ಪ್ರತ್ಯೇಕವಾದಂಥ ಒಂದು ಪಟ್ಟಿಯನ್ನು ಕೊಟ್ಟು ಇಂತಿಂಥವರಾದರೆ ಈ ರೀತಿಯಾದಂಥ ಒಂದು ಪ್ರಯೋಜನಗಳು ಆಗ್ತವೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಸಮುದಾಯದಲ್ಲೂ ಕೂಡ ಸಿದ್ದರಾಮಯ್ಯವರನ್ನು ಒಬ್ಬರನ್ನು ಸಪೋರ್ಟ್ ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಮತ್ತೊಬ್ಬರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಹಜನೂ ಕೂಡ ಅವರವರ ಬೆಂಬಲಿಗರನ್ನು ಸಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾಯಕರು ಇದ್ದೇ ಇರ್ತಾರೆ. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಬೆಳಗ್ಗೆಯಿಂದಲೂ ಕೂಡ ಹಲವು ಸುತ್ತಿನ ಮಾತುಕತೆಗಳಾಗ್ತಾ ಇದ್ದಾವೆ, ಹಲವು ಬಾರಿ ಸಭೆಗಳಾದವು. ಈಗಲೂ ಕೂಡ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಮತ್ತೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಭೆಯನ್ನು ನಡೆಸೋದಕ್ಕೆ ಹೋಗಿದ್ದಾರೆ. ಅಂದರೆ ಬಹುತೇಕ ಇವತ್ತು ಸಂಜೆ ಒಳಗಡೆ 10ರಿಂದ 11 ಹೆಸರುಗಳು ಅಂತಿಮ ಆಗಬೇಕು. ಅದ್ರ ಜೊತೆಗೆ ನಿನ್ನೆ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ಕೊಂಡಿದ್ರು. ಏಕಾಏಕಿ ತೆಗೆದುಕೊಂಡೋದಂಥ ಎಲ್ಲ ಹೆಸರುಗಳನ್ನು ಅಂತಿಮ ಮಾಡೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಅವರು 33 ಹೆಸರು ತಗೊಂಡೋಗಿರ್ತಾರೆ, ಡಿ ಕೆ ಶಿವಕುಮಾರ್ 33 ಹೆಸರು ತಗೊಂಡೋಗಿರ್ತಾರೆ. ಖರ್ಗೆ ಅವರು ಕೂಡ ನಮ್ಮದೇ ರಾಜ್ಯದವರಾಗಿರೋದ್ರಿಂದ ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ, ಅವರ ಸಪೋರ್ಟರ್ಸು ಕೂಡ ಕೆಲವರು ಇರ್ತಾರೆ. ಜೊತೆಗೆ ಇದೆಲ್ಲವನ್ನೂ ಹೊರತುಪಡಿಸಿ ಆ ಬಣ ಈ ಬಣ ಅದು ಇದು ಅನ್ನದೇ ಕೇವಲ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಷ್ಠರಾಗಿರುವಂಥವರು ಕೂಡ ಒಂದು ಗುಂಪಿರುತ್ತೆ. ಇವೆಲ್ಲವನ್ನು ಸರಿದೂಗಿಸ್ಕೊಂಡು ಜಾತಿ ಸಮೀಕರಣ ಮಾಡಿ, ಜಿಲ್ಲಾ ಸಮೀಕರಣ ಮಾಡಿ ಎಲ್ಲರಿಗೂ ತೃಪ್ತಿ ಆಗುವಂಥ ಒಂದು ರೀತಿಯಲ್ಲಿ ಸಚಿವ ಸಂಪುಟವನ್ನು ರಚನೆ ಮಾಡಬೇಕಾಗುತ್ತೆ. ಹೀಗಾಗಿ ನಿನ್ನೆಯಿಂದಲೂ ಕೂಡ ಭಾಳಷ್ಟು ಕಸರತ್ತುಗಳು ಆಗ್ತಾ ಇರುವಂಥದ್ದು. ಈ ಸಮಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಪಟ್ಟಿಯನ್ನು ಅಳೆದು ತೂಗಿ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾವೇನು ಈಗ ಪಟ್ಟಿಯನ್ನು ತೋರಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲೂ ಬೇರೆ ಬೇರೆ ಹೆಸರುಗಳಿದ್ದಾವೆ, ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲೂ ಕೂಡ ಬೇರೆ ಬೇರೆ ಹೆಸರಿದ್ದಾವೆ. ಯಾವುದೋ ಒಂದು 4-5 ಹೆಸರು ಮಾತ್ರ ಎರಡೂ ಪಟ್ಟಿಯಲ್ಲಿ ಕಾಣಿಸ್ಕೊಂಡಂಥ ಮಾಹಿತಿ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ಬಹುತೇಕ ಈ ಪಟ್ಟಿನೇ ಬೇರೆ ಇದೆ, ಆ ಪಟ್ಟಿನೇ ಬೇರೆ ಇದೆ. ಹೀಗಾಗಿ ಈ ಪಟ್ಟಿಯಿಂದ ಕೆಲವರನ್ನ ಆ ಪಟ್ಟಿಯಿಂದ ಕೆಲವರನ್ನು ಸೇರಿಸಿ ಸಮತೋಲಿತವಾದಂಥ ಒಂದು ಸಂಪುಟವನ್ನು ರಚನೆ ಮಾಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ನಾಳೆ ಪ್ರಮಾಣ ವಚನ ಮುಖ್ಯಮಂತ್ರಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 9 ಜನ ಶಾಸಕರು ಯಾರೆಲ್ಲ ಸಚಿವರು ಆಗ್ತಾ ಇದ್ದಾರೆ ಅವರು ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಆ ಪಟ್ಟಿಯನ್ನು ನಿರ್ಧಾರ ಮಾಡ್ಬೋದು. ಅದನ್ನು ಇವತ್ತೇ ಬಿಡುಗಡೆ ಮಾಡ್ಬೋದು, ಇಲ್ಲ ಗೊಂದಲ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾಳೆವರೆಗೂ ಕೂಡ ಕೊನೆ ಕ್ಷಣದವರೆಗೂ ಕೂಡ ಕಾದು ನೋಡುವಂಥ ಒಂದು ತಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೋದರೂ ಆಶ್ಚರ್ಯ ಇಲ್ಲ. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿಲ್ಲ. ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವ್ರ ಜೊತೆ ಮಾತುಕತೆ ಆಡಿ ಅಂತಿಮ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಪದೇ ವೇಣುಗೋಪಾಲ್ ಅವರು ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಸಂಜೆ ಒಳಗಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ, ತಮ್ಮೆಲ್ಲ ಮಾಹಿತಿ